ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ರಾಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ಧನರಾಜ್ ರಾಗ ಅವರು ಸುದ್ದಿಗೋಷ್ಠಿ ಕರೆದು ಅನುಭವ ಮಂಟಪ ಬಸವ ಕಲ್ಯಾಣ ಬೀದರ್ನ ಪರಮಪೂಜ್ಯ ಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಮಾರ್ಗದರ್ಶನದಲ್ಲಿ ಶರಣೆ ಸುವರ್ಣ ಶರಣಪ್ಪ ಚಿಮ್ಕೋಡೆ ಅವರಿಂದ ಬಸವ ತತ್ವ ದರ್ಶನ ಪ್ರವಚನ ನಡೆಯಲಿದೆ. ದಿನಾಂಕ 5-8-2024 ರಿಂದ 3-9-2024 ಪ್ರತಿದಿನ ಸಾಯಂಕಾಲ 7 ಗಂಟೆಗೆ. ಸ್ಥಳ ಬಸವ ಮಂಟಪ, ಗುಳೆ ಲೇಔಟ್, ಅಮರೇಶ್ವರ ಕಾಲೇಜ್ ಎದುರುಗಡೆ, ಔರಾದ್ನಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸುತ್ತಿರುವ ತಾಲೂಕು ದಂಡಾಧಿಕಾರಿ ಮಲಶೆಟ್ಟಿ ಚಿದ್ರೇಸರ್ ಹಾಗೂ ಔರಾದ ಪೊಲೀಸ್ ಠಾಣೆಯ PSI ವಾಸಿಂ ಪಟೇಲ್ ಅದೇ ರೀತಿಯಲ್ಲಿ ಎಲ್ಲ ಭಕ್ತಾದಿಗಳು ಆಗಮಿಸಬೇಕು ಎಂದು ವಿನಂತಿ ಕೋರಿದರು. ಈ ಸಂದರ್ಭದಲ್ಲಿ ಶ್ರಾವಣ ಮಾಸದ ಕಾರ್ಯಕ್ರಮ ಕುರಿತು ಡಾಕ್ಟರ್ ಧನರಾಜರಾಗ ಬಸವ ಸಮಿತಿಯ ಅಧ್ಯಕ್ಷರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅನುಭವ ಮಂಟಪ ಬಸವ ಕಲ್ಯಾಣ ಬೀದರ್ 2024 ಶ್ರಾವಣ ಮಾಸದ ನಿಮಿತ್ತ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಒಂದು ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಬಸವ ತತ್ವ ದರ್ಶನ ಪ್ರವಚನ ನಮ್ಮ ಬಸವ ಮಂಟಪ, ಗುಳೆ ಲೇಔಟ್, ಅಮರೇಶ್ವರ ಕಾಲೇಜ ಎದುರುಗಡೆ ಸಾಯಂಕಾಲ 6 ಗಂಟೆಗೆ. ನಾಳೆ ದಿನಾಂಕ 5-8-24 ರಿಂದ ದಿನಾಂಕ 3-9-24 ಪ್ರತಿದಿನ ಸಾಯಂಕಾಲ ಗಂಟೆಗೆ ಸಕಲ ಸದ್ಭಕ್ತರು ಪ್ರತಿನಿತ್ಯ ಪ್ರವಚನ ಆಲಿಸಲು ಆಗಮಿಸಬೇಕಾಗಿ ವಿನಂತಿ. ವಿಶೇಷ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಭಕ್ತರು ಬಂದು ಈ ಒಂದು ಬಸವ ತತ್ವ ದರ್ಶನದ ಒಂದು ಮಹತ್ವವನ್ನು ಪಡೆದುಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಂತೂ ಬಸವ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಧನರಾಜ್ ರಾಗವನ್ನು ಇಡೀ ಸಮಾಜದ ಎಲ್ಲ ಧರ್ಮದ, ಈ ಜಾತಿ ಆ ಜಾತಿ ಎನ್ನದೇ ಎಲ್ಲ ಜಾತಿಯ ಧರ್ಮಗಳ ಬಸವ ಭಕ್ತರಿಗೆ ನನ್ನ ಒಂದು ಕಳಕಳಿಯ ವಿನಂತಿ. ದಿವ್ಯ ಕಾರ್ಯಕ್ರಮಕ್ಕೆ ದಿವ್ಯ ಸನ್ನಿಧಾನ ವಹಿಸಲಿರುವ ಗುರು ಬಸವ ಪಟ್ಟದೇವರು ಈ ಒಂದು ದಿವ್ಯ ಸನ್ನಿಧಾನ ವಹಿಸಲಿದ್ದಾರೆ. ಹಾಗೆ ಉದ್ಘಾಟಕರಾಗಿ ನಮ್ಮ ನೆಚ್ಚಿನ ದಕ್ಷ ಅಧಿಕಾರಿಗಳಾದ ಮಲಶೆಟ್ಟಿ ಚಿದ್ರೆ ಸಾಹೇಬರು ಹಾಗೂ ನಮ್ಮ ಈ ಒಂದು ಪೊಲೀಸ್ ಠಾಣೆಯ PSI ವಾಸಿಂ ಪಟೇಲ್ ಸಾಹೇಬರು ಅವರು ಮುಖ್ಯ ಅತಿಥಿಗಳಾಗಿ ವಿಶೇಷ ಪ್ರವಚನಕಾರರು ಸುವರ್ಣ ಚಿಮ್ಕೋಡೆ ತಾಯಿಯವರು, ಸಂಸ್ಕೃತಿ ಇಲಾಖೆ ಸಂಚಾಲಕರು, ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಬೀದರ್ ಅವರು ಪ್ರತಿನಿತ್ಯ ಇದೇ ದಿನಾಂಕ ನಾಳೆ 5 ರಿಂದ ದಿನಾಂಕ 3-9-24 ಪ್ರತಿದಿನ ಸಾಯಂಕಾಲ 7 ರಿಂದ 8 ಗಂಟೆ ನಮ್ಮ ಗುಳೆ ಬಸವ ಮಂಟಪ, ಅಮರೇಶ್ವರ ಕಾಲೇಜ್ ಎದುರುಗಡೆ ಪ್ರತಿನಿತ್ಯ ಪ್ರವಚನವನ್ನು ಹೇಳಲಿದ್ದಾರೆ. ಅದಕ್ಕೆ ಬಸವ ಭಕ್ತರು ದಯಮಾಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಅನುಭವ ಮಂಟಪ ಶ್ರಾವಣ ಮಾಸದ ಬಸವ ತತ್ವ ದರ್ಶನ ಪ್ರವಚನದ ನಾನು ಡಾಕ್ಟರ್ ಧನರಾಜ್ ರಾಗ ಬಸವ ಸಮಿತಿ ಅಧ್ಯಕ್ಷರು ಅವರ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.